So today we're gonna have a debate on why RCB match is scripted. These CSK fans are always like, The moment CSK got eliminated, it's scripted. ಹಾಯ್ ಗೈಸ್. ಸೊ ಹಾಲು ತರ್ಲಿಕ್ಕೆ ಹೋಗಿದ್ದು 2 hours ಆದ್ಮೇಲೆ ಬರ್ತಿದ್ಯಲ್ಲ ಅಂತ ಅಮ್ಮ ಬೈತಿದ್ರು. ಏನು ಮಾಡೋದು ಗೈಸ್, ನಾನಲ್ಲಿ ಕ್ವಾಲಿಟಿ ಚೆಕ್ ಮಾಡ್ತೀನಿ. ಓ ತಾಜ್, ಏ ತೂನೆ ಕ್ಯಾ ಕಿಯಾ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಸ್ ಎಲ್ಲ ಚೆಕ್ ಮಾಡಬೇಕು. ಅದೆಲ್ಲ ನಾನು ಕೇರ್ಫುಲ್ ಆಗಿ ಚೆಕ್ ಮಾಡ್ತೀನಿ, 1 by 1. ಬ್ಲ್ಯಾಕ್ ಸಾಲ್ಟ್ ಪಿಂಕ್ ಉಂಟಲ್ಲ, ಈಗ ಮಿಲ್ಕ್ ಫ್ರೆಶ್ಲಿ ಬಂದಿದ್ದ ಅಥವಾ ನಿನ್ನೆದ ಅಂತ ಎಲ್ಲ ನಾನು ಕೇಳಬೇಕು, ಅವ್ರಿಗೆ ಎನ್ಕ್ವೈರ್ ಮಾಡಬೇಕು. ಜೊತೆಯಲ್ಲಿ ಅವಳಿಗೆ ಸ್ವಲ್ಪ ಕೇರ್ಫುಲ್ ಆಗಿರ್ಲಿಕ್ಕೆ ಹೇಳಬೇಕು. ಯಾವಾಗ ನೋಡ್ರು ಟೈಗರ್ ಜೊತೆ ಇರ್ತಾಳೆ. ಕೇರ್ಫುಲ್ ಆಗಿದ್ರೆ ನಮ್ಮ ಹೆಲ್ತ್ ಒಳ್ಳೇದಾಗಿರ್ತದೆ. ಸೊ ಹೆಲ್ತ್ ಒಳ್ಳೆ ಇರಬೇಕಂದ್ರೆ ಇದೆಲ್ಲ ಚೆಕ್ ಮಾಡಲೇಬೇಕು ಗೈಸ್. ಎಷ್ಟು ಟೈಮ್ ಆದರೂ ಹೊರಗಡೆ ಹೋಗುವಾಗ ಯಾವತ್ತು ಆಶೀರ್ವಾದ ತೊಗೊಂಡು ಹೋಗಬೇಕು, ಗೊತ್ತಾಯ್ತಾ? ಆಶೀರ್ವಾದ ತೊಗೊಂಡು ಡ್ರೆಸ್ ಚೇಂಜ್ ಮಾಡಿ, ಹಾವು ನೋಡ್ಕೊಳ್ಳಿ, ನಿಮ್ಮ ಲೈಫಲ್ಲೂ ಇರ್ಬೋದು ಸುಮಾರು. ಡ್ರೆಸ್ ಚೇಂಜ್ ಮಾಡಿ ಇವಾಗ ಮನೆಗೆ ಬಂದ್ವಿ. ಮಮ್ಮಿಗೊಂದು ಕ್ವಶನ್ ಕೇಳುವ ಗೈಸ್. ಮಮ್ಮಿ, ಡೈನೋಸಾರ್ ಹೆಂಗೆ ಸೌಂಡ್ ಮಾಡ್ತದೆ? ಟೆಂಪಲಿಗೆ ಹೋಗಿ ಬಂದೆ. ಇವತ್ತು RCB ಮ್ಯಾಚ್ ಇದೆ, ಫೈನಲ್ಸ್. ಹೋಪ್ಫುಲಿ ವಿ ವಿನ್. ಲಾಸ್ಟ್ ಇಯರ್ ಕೂಡ ಹೋಗಿದ್ದೆ, ಫೈನಲ್ ದಿನ. ಸೊ ಫಿಂಗರ್ಸ್ ಕ್ರಾಸ್ಡ್. ಈಸಿ ವಿನ್ ಗೈಸ್. ಫುಲ್ ಕ್ರ್ಯಾಕರ್ಸ್ ಪಟಾಕಿ ಹೊಡಿತಿದ್ದಾರೆ ಮಂಗಳೂರಲ್ಲಿ. ಲೆಟ್ಸ್ ಗೋ ಈಸಿ. ಸೆಕೆಂಡ್ ಟ್ರೋಫಿ ಇಸ್ ಹೋಮ್ ಗೈಸ್, ಲೆಟ್ಸ್ ಗೋ. ಸೆಕೆಂಡ್ ಟ್ರೋಫಿ, ಲೆಟ್ಸ್ ಗೋ ಗೈಸ್. ಮಮ್ಮಿ ಹೇಗೆ ಅನಿಸ್ತಾ ಇದೆ? ಖುಷಿ. Stone, paper, scissors. Shit.